ಹೋಯ್ತದೆ. ಅಲ್ಲಿ ಗಂಟ ಬಡ್ಡಿ ಅಂತ ನೀನ್ ತಡ್ಕೋಬೇಕಲ್ಲ. ನೀನ್ ನೋಡಿ ಮಗ, ನೋಡಿ ಕಣ್ಕು ಚೆಚ್ಚಿ ಬಿಸಾಕ್ಬಿಡು. ಏನ್ಲ ನೋಡ್ತಿದೆ? ನನಗೊಂದು ಅನುಮಾನ. ಅಯ್ಯೋ, ನೀನ್ ಹುಟ್ಟಿದ್ದ ಅನ್ಮಾನ್ದಾಗ ಅದೇನ್ ಬಗಳು? ಮೊದ್ದು ಹಾಲ್ ತಗೊಂಡಲ್ಲ ಯಾಕೆ? ನಿಮ್ ಅಜ್ಜಿ 2 ದಿವಸ ತಿಂದು ಹೋಗ್ಬಿಟ್ಲಲ್ಲ, ಅರ್ಧ ರಾತ್ರಿ 12 ಗಂಟೆಗೆ ಸರಿಯಾಗಿ ಕೆಳಿ ಕಿಳಿತಾಳತ್ತೆ. ಅವಳ ಬಾಯಿಗೆ ಇಬ್ರು ಸೇರಿ ಸುರಿಯಕ್ಕೆ. ನಡಿಯಲೋ ವಾತಿಕೆ ನನ್ನ ಮಗನೇ, ನಡಿಯೋ. ನಾನು ನಡಿಲ್ಲ ಅಂದ್ರೆ ನಡಿಬೇಕು. ಅವಿಗೆ ತಗೊಂಬಂದು ನಾನೊಂದ್ ಮಾತು ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ? ಎರಡಿಗೇನಾದ್ರೂ ಆಗಿದ್ಯಾ? ಛೇ, ನಮ್ಮಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ ಎಲ್ರು ನಮ್ಮನ್ನ ಕೆಲ್ಸಕ್ ಬಾರ್ದವ್ರು ತುಂಬಾ ಕಷ್ಟ ಅನುಭವಿಸಿ ನಮ್ಮ ಕಾಲಿಗೆ ಬಂದು ಬೀಳ್ತಾರೆ ಅನ್ಕೊಂಡಿದ್ದಾರೆ. ಆದ್ರೆ ನಾವ್ ಇದನ್ನೇ ಚಾಲೆಂಜ್ ಆಗಿ ತಗೋಬೇಕು. ಅವರೆಲ್ಲ ತುಂಬಾ ಆಶ್ಚರ್ಯ ಪಡೋ ರೀತಿಯಲ್ಲಿ ಬಾಳ್ಬೇಕು. ನಾವ್ ಹಾಗೆ ಬಾಳ್ಬೇಕಾದ್ರೆ ಈ ಮೊದಲನೇ ರಾತ್ರಿ ಇದನ್ನೆಲ್ಲ ಸ್ವಲ್ಪ ದಿವಸ ದೂರ ಇಡ್ಬೇಕು. ನೋಡಿದ್ರಾ, ಪಲ್ಲಿ ಲೊಚ್ ಅಂತಿದೆ. ನಾನ್ ಹೇಳೋದೇ ಸರಿ. ಯಾಕ್ರಿ ಬೇಜಾರ? ಬೇಜಾರ? ನನಗ್ಯಾಕೆ ಬೇಜಾರು? ಬೇಜಾರು ಇಲ್ಲ, ಎಂತದ್ದು ಇಲ್ಲ. ಹಾಲು. ಹಾಲ? ಅಯ್ಯಯ್ಯೋ, ಹಾಲ್ ಮಾತ್ರ ಬೇಡ. ಹಾಲ್ ಕುಡಿದ್ರೆ ಆಮೇಲೆ ಎಡವಟ್ ಆಗ್ಬಿಡುತ್ತೆ ಅಷ್ಟೇ. ರೀ, ಇದೇನಿದು? ನೀನೇ ಹೇಳಿದ್ಯಲ್ಲ ಮೊದಲೇ ರಾತ್ರಿ ದೂರ ಇರೋಣ ಅಂತ. ಅದಕ್ಕೆ ಹೊರಗಡೆ ಯಾಕೆ ಮಲ್ಕೋಬೇಕು? ಮನಸ್ಸು ನಮ್ಮ ಹಿಡಿತದಲ್ಲೇ ಇದ್ರೆ ಒಳಗೆ ಮಲಗಬಹುದು. ಸರಿ. ರೀ, ಅಲ್ಲಿ ಯಾಕೆ ಹಾಸ್ತಿದ್ದೀರಿ? ಬಿದ್ಕೊಳ್ಳೋಕೆ. ಯಾಕೆ ಕೆಳಗಡೆ ಮಲ್ಕೋಬೇಕು? ಮನಸ್ಸು ನಮ್ಮ ಹಿಡಿತದಲ್ಲೇ ಇದ್ರೆ ಒಟ್ಟಿಗೆ ಒಂದೇ ಮಂಚದಲ್ಲಿ ಮಲ್ಕೋಬಹುದು. ನೋಡಿದ್ರಾ, ಪಲ್ಲಿ ಮತ್ತೆ ಲೊಚ್ಬಿಡ್ತಾ ಇದೆ. ನಾನ್ ಹೇಳೋದೇ ಸರಿ. ಹೌದು, ನೀನ್ ಹೇಳೋದೇ ಸರಿ. ಒಂದ್ ನಿಮಿಷ, ನಾನು ಹೋಗಿ ಲೈಟ್ ಆಫ್ ಮಾಡಿ ಬರ್ತೀನಿ. ಪಂಚರಂಗಿ ಭಾವನ ತಂಗಿ, ಮುಟ್ಟದೇನೆ ಕಟ್ಟುಕೊಂಡ ಪ್ರೀತಿಯ ಅಂಗಿ. ಗಲ್ಲದ ಮೇಲೆ ಬೆಲ್ಲದ ಹಾಳೆ, ಕತ್ತಲು ಈಗ ಬಣ್ಣದ ಬಳ್ಳೆ. ಬಿಕ್ಕವು ಏಕೆ ಮಿಂಚು ಕಣ್ಣಲ್ಲಿ, ಸೊಂಟದ ಮೇಲೆ ನಾಚಿಕೆ ಬಳ್ಳಿ. ಪಂಚರಂಗಿ ಭಾವನ ತಂಗಿ, ಮುಟ್ಟದೇನೆ ಕಟ್ಟುಕೊಂಡ ಪ್ರೀತಿಯ ಅಂಗಿ. ಗಲ್ಲದ ಮೇಲೆ ಬೆಲ್ಲದ ಹಾಳೆ, ಕೆತ್ತಿದೆ ನೀನು ಬಣ್ಣದ ಓಲೆ. ನುಡಿದವು ಆ ಮಿಂಚು ಕಣ್ಣಲ್ಲಿ, ಸೊಂಟದ ಮೇಲೆ ನಾಚಿಕೆ ಬಳ್ಳಿ. ಮಾಗಿ ಚಳಿಯಲ್ಲಿ ನಡುಗ ಬೇಡ, ಕೂಗಿ ನನ್ನನ್ನು ಅಪ್ಪಿಕೋ. ಹೊದಿಕೆ ಹುಡುಕುವ ತವಕ ಬೇಡ, ಸೆಳೆದು ನನ್ನನ್ನು ಕಬ್ಬಿಕೋ. ನಿತ್ಯ ಕುಂಕುಮ ಬೆವರೈತೆ ನಂಗೆ, ಸೇರಿ ನೆರಿಗೆ ಸದ್ಲಾಯ್ತು ಹೆಂಗೆ. ಬೆಚ್ಚನ ಮಜ್ಜಿಗೆಯಲ್ಲಿ ಬೆನ್ನು ತೆಗೆದು ಸಂಜೆಗೆ ತಂದರೆ ಅಕ್ಕರೆ ಸಕ್ಕರೆಲಿ ಪಾಕ ತೆಗೆದು ಮುತ್ತಿನ ಕಥೆಯಲ್ಲಿ ನೀಡುವೆ. ಪಂಚರಂಗಿ
ಪಂಚರಂಗಿ ಭಾವನ ತಂಗಿ ಮುಟ್ಟದೇನೆ ತೊಟ್ಟುಕೊ ನನ್ ಪ್ರೀತಿಯ ಅಂಗಿ ಗಲ್ಲದ ಮೇಲೆ ಗಲ್ಲದ ಹಾಳೆ ಕೆತ್ತಲೆ ಈಗ ಬಣ್ಣದ ಬೋಲೆ ಬಿಂಕವು ಏಕೆ ಮಿಂಚು ಕಣ್ಣಲ್ಲಿ ಸೊಂಟದ ಮೇಲೆ ನಾಚಿಕೆ ಬಳ್ಳಿ ಹೋಳಿ ಹುಣ್ಣಿಮೆ ಕರಗಲಿಲ್ಲ ಎದ್ದು ಓಡುವೆ ಏತಕ್ಕೆ ದಣಿವು ಉಳಿದಿದ್ದು ತಿಳಿದಿಲ್ಲವೇನು ತಂಗಡು ಬೇಡದ ನಾಳಿಗೆ ನನ್ನದು ಮಂಗಳ ಹಾಡದೆ ನೀರಲ್ಲೇ ಪಂಚರಂಗಿ ಭಾವನ ತಂಗಿ ಮುಟ್ಟದೆ ದೊಡ್ಡ ನನ್ನ ಪ್ರೀತಿಯ ಅಂಗಿ ಕಲ್ಲದ ಮೇಲೆ ಬೆಲ್ಲದ ಹಾಳೆ ಕೆತ್ತಲೆ ಈಗ ಬಣ್ಣದ ಬೋಲೆ ಬಿಂಕವು ಏಕೆ ಮಿಂಚು ಕಣ್ಣಲ್ಲಿ ಸೊಂಟದ ಮೇಲೆ ನಾಚಿಕೆ ಬಳ್ಳಿ ಪದ್ದು ಪದ್ದು ಏನು ಸಾಹೇಬ್ರು ತುಂಬಾ ಜಾಲಿ ಮೂಡಲಿದ್ದೀರಾ? ಸಾಹೇಬ್ರಿಗೆ ಕೆಲಸ ಸಿಕ್ಬಿಡ್ತು. ಕೆಲ್ಸನಾ? ಏನ್ ಕೆಲ್ಸ? ಬಸ್ ಕಂಪ್ನಿಲಿ. ಹೌದಾ? ಯಜಮಾನ ಅಂದ್ರೆ ಯಜಮಾನ ತರ ಎಲ್ಲ ನಮ್ ಕೈನಲ್ಲೇನೆ. ಸ್ವಲ್ಪ ಸರಿಯಾಗಿಲ್ಲ ಅಂತ ಇಟ್ಕೋ, ಕಿತ್ತು ಬಿಸಾಕ್ತಾ ಇರೋದೇನೆ. ಯಜಮಾನ ಕೂತಿರ್ತಾನೆ, ಆದ್ರೆ ನಾನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀನಿ. ಸುಮ್ನೆ ಹಾಗೆ ಶ್ರೀರಂಗಪಟ್ಟಣದ ಮಿಸ್ಟರ್ ರಂಗಸ್ವಾಮಿ ತರ. ಹಾಗೆ ದೇವ್ರ ದೊಡ್ಡನು ಒಂದು ಒಳ್ಳೆ ಕೆಲಸ ಕೊಡಿಸ್ಬಿಟ್ಟ. ತಗೋ 500 ರೂಪಾಯಿ ಅಡ್ವಾನ್ಸ್. ಎಂಜಾಯ್. ಬೇಗ 1 ತಿಂಗಳಿಗಾಗೋಷ್ಟು ದಿನಸಿನ ಬರ್ಕೊಂಬ. ಹೋಗು. ಏನೋ ಬಹಳ ಶೋಕಿಯಾಗಿದ್ಯಾ? ಕೆಲ್ಸ ಸಿಕ್ಕಿದೆ. ಎಲ್ಲಿ? ಬಸ್ ಕಂಪ್ನಿಲಿ. ಯಜಮಾನನ್ ತರ ಎಲ್ಲ ನನ್ನ ಕೈಯಲ್ಲೇ. ಏನೂ ಇಲ್ಲ ಕೈಯಲ್ಲಿ. ಸ್ವಲ್ಪ ಸರಿ ಇಲ್ಲ ಅಂದ್ರೂ ಕಿತ್ತು ಬಿಸಾಕದೆ. ಯಜಮಾನ ಕೂತಿರ್ತಾನೆ, ನೀನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀಯಲ್ಲ. ಎಸ್ ಎಸ್. ನಿನ್ಗಿಂತ ಮೊದ್ಲು ಒಬ್ಬ ಕೆಲ್ಸಕ್ಕೆ ಸೇರಿರ್ಬೇಕು ಅಲ್ಲ? ಯಾವನ ಯಾಂದಾಳಿ ಸೇರವನಂತೆ. ಆ ಯಾಂದಳಿ ನಾನೇ. ಐ ಸಿ. ರೀ ತಗೊಳ್ಳಿ. ಏನಿದು? ಇಷ್ಟೇ ಸಾಕ? ಸಾಕು. ಇಷ್ಟಕ್ಕೆ 250 ರೂಪಾಯಿ ಆಗ್ಬಹುದು. ಇನ್ನು ಉಳಿದಿದ್ದ 250 ರೂಪಾಯಿನ ತೆಗ್ದಿಟ್ಟಿದ್ದೀನಿ. ಅವಸರ ಆಪತ್ತು ಅಂದ್ರೆ ಮನೇಲಿ ಸ್ವಲ್ಪ ದುಡ್ಡಿರ್ಬೇಕಲ್ವಾ? ಅದು ಸರಿನೇ. ರೀ ಅದ್ರಲ್ಲಿ ಬೆಳ್ಳುಳ್ಳಿ ಹುಣಸೆಹಣ್ಣು ಬರ್ದಿಲ್ಲ. ತಂದು ಬಿಡ್ತೀನಿ. ಏನೇ ನನ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಹುಟ್ಟಿ ಬಟ್ಟೆಲ್ ತಾನೆ ನಿಮ್ ಜೊತೆ ಹೊರಟು ಬಂದೆ. ಈಗ ಅದನ್ನ ಒಗೆದು ಒಣಗ್ ಹಾಕಿದ್ದೀನಿ. ಅದು ಒಣಗೋ ತನಕ ನಾನು ಹಾಗೆ ಇರ್ಲ? ಅಯ್ಯೋ ಬೇಡ, ಅಯ್ಯೋ ಬೇಡ. ಅಣ್ಣ ಅಣ್ಣ
ಏನ್ ಬೇಡ ಬೇಡ ಅಂತಿದ್ಯಾ? ಏನಿಲ್ಲ